ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರೆ ಈ ಗೃಹಲಕ್ಷ್ಮಿ ಯೋಜನೆದು 27ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ. ಫೈನಲಿ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆದು 27ನೇ ಕಂತು ಹಣನ ಬಿಡುಗಡೆನ ಮಾಡಿದ್ದಾರೆ. ಹಾಗಾದರೆ ಯಾವ ಜಿಲ್ಲೆಗೆ ಹಣ ಬಂದಿದೆ ಮತ್ತು ಯಾವತ್ತಿಂದ ಹಣ ಬಂದು ಜಮೆ ಆಗ್ತಿದೆ ಮತ್ತು ಯಾರ್ಯಾರಿಗೆ ಹಣ ಬಂದಿಲ್ಲ ಅವ್ರಿಗೆ ಹಣ ಯಾವಾಗ ಬರುತ್ತೆ ಮತ್ತು ರಾಜ್ಯ ಸರ್ಕಾರದವರು ಅನ್ನಭಾಗ್ಯ ಯೋಜನೆ ಬಗ್ಗೆ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಈ ತಿಂಗಳು ನಿಮ್ಗೆ ಏನಾದರೂ ಒಂದು ದಿನಸಿ ಕಿಟ್ ಸಿಗಲ್ವಾ, ಇದ್ರ ಬಗ್ಗೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೋತಿದ್ರೆ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡುವಂಥ ಒಂದು ಸಣ್ಣ ಲೈಕು ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು ಒಂದು ಕಂತಿನ ಹಣ ಬಂದಾದ್ಮೇಲೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡೋದು ನೆಕ್ಸ್ಟ್ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಓಕೆನಾ? ಇವಾಗ ನಿಮ್ಗೆಲ್ಲರಿಗೂ ಕೂಡ ಆಲ್ಮೋಸ್ಟ್ 25ನೇ ಕಂತಿನ ಹಣ 26ನೇ ಕಂತಿನ ಹಣ ಎಲ್ಲರ ಕತೆಗೂ ಕೂಡ ಆಗಲೇ ಬಂದು ಜಮೆ ಆಗಿದೆ. ಅದಕ್ಕೋಸ್ಕರ ಇವಾಗ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಯುಗಾದಿ ಹಬ್ಬ ಇನ್ನೇನೋ ಹತ್ತತ್ರ ಬರ್ತಿದೆ ಅಲ್ವಾ, ಅದಕ್ಕೋಸ್ಕರ ಜನರಿಗೆ ಯಾವುದೇ ಥರದ ಒಂದು ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಇವಾಗ ಗೃಹಲಕ್ಷ್ಮಿ ಯೋಜನೆದು 27ನೇ ಕಂತಿನ ಹಣನ ಬಿಡುಗಡೆನ ಮಾಡಿದ್ದಾರೆ. ಆದರೆ 27ನೇ ಕಂತಿನ ಹಣ ಏನಾಗಿದೆ ಅಂದರೆ, ಕೆಲವು ಜಿಲ್ಲೆಗಳಿಗೆ ಹಣ ಬಂದು ಇವಾಗ ಜಮೆ ಆಗಿದೆ, ಇನ್ನೂ ಕೆಲವು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಬೇಕಾಗಿದೆ. ಇವಾಗ ಯಾವ ಜಿಲ್ಲೆಗೆ ಹಣ ಬಂದಿದೆ ಮತ್ತು ಯಾವ ಜಿಲ್ಲೆಗೆ ಹಣ ಬರಬೇಕು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಈಗ ತಿಳಿಸ್ಕೊಡ್ತೀನಿ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರುವಂಥ ಪ್ರಶ್ನೆ ಏನಂದರೆ, ಇಲ್ಲಿ ಅಕ್ಕಿ ಬದಲು ಹಣ ಕೊಡ್ತೀವಿ ಅಂತ ಮೊದಲು ಹೇಳಿದ್ರು, ಒಂದು ಸ್ವಲ್ಪ ದಿನ ಕೊಟ್ಟರು, ಸ್ಟಾಪ್ ಮಾಡಿದ್ರು. ಇವಾಗ 10 kg ಅಕ್ಕಿ ಕೊಡ್ತಾ ಇದ್ದಾರೆ, ಇವಾಗ ಅದನ್ನೂ ಕೂಡ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ದಿನಸಿ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ತಿಂಗಳಂಗಟ್ಲೆಯಿಂದ. ನಮಗೆ ಅಕ್ಕಿ ಏನು ಕೊಡ್ತಾ ಇರೋದು ತುಂಬ ಜಾಸ್ತಿ ಆಗ್ತಿದೆ, ವೇಸ್ಟ್ ಆಗ್ತಿದೆ ಅಂತಲೂ ಕೂಡ ಕೆಲವರು ಹೇಳ್ತಾ ಇರೋ. ಇವಾಗ ರಾಜ್ಯ ಸರ್ಕಾರದವರು ಇದ್ರ ಬಗ್ಗೆ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಅಕ್ಕಿ ಬದಲು ಏನು ನಿಮ್ಗೆ ಹಣ ಕೊಡ್ತಿರಲ್ಲ ಆ ಒಂದು ಪ್ರಕ್ರಿಯೆ ಇವಾಗ ಸ್ಟಾಪ್ ಮಾಡಿದರೆ. ಇವಾಗ 10 kg ಅಕ್ಕಿ ಕೊಡೋದನ್ನು ಕೂಡ ಸ್ಟಾಪ್ ಮಾಡಿ 5 kg ಅಕ್ಕಿ, ಇನ್ನು 5 kg ಅಕ್ಕಿ ಬದಲಾಗಿ ನಿಮಗೆ ದಿನಸಿ ಕಿಟ್ನ ಏನು ಕೊಡಬೇಕಲ್ಲ ಅದನ್ನು ನಿಮಗೆ ಇನ್ನು ಕೆಲವು ತಿಂಗಳಲ್ಲಿ ಕೊಡ್ತಾರೆ. ಈ ತಿಂಗಳು ಕೂಡ ಬರೋದಿಲ್ಲ, ಯಾಕೆಂದರೆ ಅದಕ್ಕೆ ಟೆಂಡರ್ನ ಕರಿಬೇಕು, ಅದೆಲ್ಲ ಕೂಡ ಅಪ್ರೂವ್ ಆಗಬೇಕು, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮಗೆ ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ನಿಮಗೆ ಒಂದು ದಿನಸಿ ಕಿಟ್ನ ಕೊಡುವಂಥ ಸಾಧ್ಯತೆ ಇರುತ್ತೆ. ರಾಜ್ಯ ಸರ್ಕಾರದಿಂದ ಅದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಬಂದಾಗ ನಿಮಗೆ ತಿಳಿಸ್ಕೊಡ್ತೀವಿ, ಅದ್ರ ಬಗ್ಗೆ ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಇವಾಗ ನಾವು ಬ್ಯಾಕ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 25, 26ನೇ ಕಂತಿನ ಹಣನ ಬ್ಯಾಕ್ ಟು ಬ್ಯಾಕ್ ನಿಮಗೆ ರಿಲೀಸ್ನ ಮಾಡಿದ್ರು. ಇವಾಗ ನೆಕ್ಸ್ಟ್ ನೀವು ಎಲ್ಲರೂ ಕೂಡ 26ನೇ ಕಂತಿನ ಹಣ ಬಂದಾದ್ಮೇಲೆ ನೀವು ಎಲ್ಲರೂ ಕೂಡ ವೆಯ್ಟ್ ಮಾಡೋದು ನೆಕ್ಸ್ಟ್ 27ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಡೆಫಿನೆಟ್ಲಿ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. ಇವಾಗ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಇವಾಗ ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ನಿಮಗೆ 27ನೇ ಕಂತಿನ ಹಣನ ಬೇಗ ಬಿಡುಗಡೆ ಮಾಡಿದರೆ, ಇವಾಗ ಬೇಗ ಬಿಡುಗಡೆ ಮಾಡಿರೋದ್ರಿಂದ ಯುಗಾದಿ ಹಬ್ಬ ಬರೋ ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಎಲ್ಲರ ಕೈಯಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಇರುತ್ತೆ. ಓಕೆನಾ? ಆ ರೀತಿ ಪ್ಲ್ಯಾನ್ ಇಟ್ಕೊಂಡು ನಿಮಗೆ ಬೇಗನೆ ಬಿಡುಗಡೆನ ಮಾಡಿದರೆ. ಇವಾಗ ಗೃಹಲಕ್ಷ್ಮಿ ಯೋಜನೆದು 27ನೇ ಕಂತಿನ ಹಣ ಏನಾಗಿದೆ ಅಂದರೆ, ನಿನ್ನೆ ಸಂಜೆಯಿಂದನೇ ಬಿಡುಗಡೆ ಆಗೋಕ್ಕೆ ಪ್ರಾರಂಭ ಆಗಿದೆ. ಮತ್ತೆ ಇಲ್ಲಿ ನಿಮ್ಗೆ ಇಲ್ಲೇ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ಒಂದು ಹಣ ಬಂದ್ಬಿಟ್ಟು ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಬಿಡುಗಡೆ ಆಗಿಲ್ಲ, ಆದರೆ ಯುಗಾದಿ ಹಬ್ಬ ಬರೋಷ್ಟರಲ್ಲಿ ನಿಮ್ಮೆಲ್ಲರ ಕೈಯಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ ಇರುತ್ತೆ. ಇದೊಂದು ಗ್ಯಾರಂಟಿ. ಓಕೆನಾ? ಇವಾಗ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಬೆಂಗಳೂರು, ಹಾವೇರಿ, ಧಾರವಾಡ ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಜಾಸ್ತಿ ಹಣನ ಬಿಡುಗಡೆನ ಮಾಡಿದ್ದಾರೆ. ಮತ್ತು ಇವಾಗ ಮಂಡ್ಯ, ಮೈಸೂರು, ಹಾಸನ ಈ ಒಂದು ಭಾಗದ ಜಿಲ್ಲೆಗಳಿಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಇನ್ನು ಕೆಲವು ದಿನಗಳಲ್ಲಿ ನಿಮ್ಮ ಕೈಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಇರುತ್ತೆ. ಏನು ಕೂಡ ತಲೆ ಕೆಡಿಸ್ಕೊಬೇಡಿ. ಮತ್ತು ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.